पार्टी के, बोलो यूथ कांग्रेस के, बोलो NSUI के, बोलो श्री राहुल गांधी जी के, बोलो DK शिवकुमार जी के, बोलो कांग्रेस पार्टी के, बोलो कांग्रेस पार्टी के, बोलो स्टूडेंट के। ಏನು ಈ ಒಂದು ವಿಶೇಷವಾದ ದಿನದಲ್ಲಿ ಈ ಒಂದು ನಾವು ಫಂಕ್ಷನ್ ಇದನ್ನು ನಾವು ಇಟ್ಕೊಂಡಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮ ಕೇಂದ್ರ ಮಂತ್ರಿಗಳಾದ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ನಮ್ಮ ಸೆಂಟ್ರಲ್ ಗವರ್ಮೆಂಟು ಮತ್ತು ಮೋದಿ ಗವರ್ಮೆಂಟು ಮತ್ತು ಎಜುಕೇಶನ್ ಮಿನಿಸ್ಟರ್ ಮಾಡಿದ ತಪ್ಪಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಏನ್ ತಪ್ಪು ಮಾಡಿದ್ದಾರೆ? ನೀಟ್ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ನಡೆಯುವ ಪೇಪರ್ಗಳಲ್ಲೂ ಎಕ್ಸಾಮ್ ಪೇಪರ್ ಅಲ್ಲಿ ಕ್ವಶನ್ ಪೇಪರ್ಸ್ ಎಲ್ಲ ಲೀಕ್ ಆಗಿದೆ. ಇದಕ್ಕೆ ಮೂಲ ಕಾರಣ ಯಾರು? ಬಿಜೆಪಿ ಗವರ್ಮೆಂಟ್. ಆದ್ದರಿಂದ ಆ ಪೇಪರ್ಗೆಲ್ಲ ಲೀಕ್ ಆಗಿ ಅದರಿಂದ ಏನಾಯ್ತು, ಸುಮಾರು 14 ಯುವಕರು 14 ವಿದ್ಯಾರ್ಥಿಗಳ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಈ ಬಿಜೆಪಿ ಗವರ್ಮೆಂಟ್ ಇಂದ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ಬಿಜೆಪಿ ಮೋದಿ ಗವರ್ಮೆಂಟ್ ಇಂದ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಇಡೀ ಎಲ್ಲಾ ಸ್ಟೇಟ್ ಅಲ್ಲಿ ಈ ನೀಟ್ ಎಕ್ಸಾಮ್ ಬೇಡ, ಅದನ್ನ ಚೇಂಜ್ ಮಾಡ್ಬೇಕಂತ ಎಲ್ಲಾ ಚೀಫ್ ಮಿನಿಸ್ಟರ್ ಕೇಳಿದ್ರು ಅವ್ರು ಒಪ್ಪಲ್ಲ. ಕಾರಣ ಏನಿದೆ? ಅವ್ರದ್ದು ಸರ್ವಾಧಿಕಾರ. ಅವ್ರು ಸರ್ವಾಧಿಕಾರ ಮಾಡೋದ್ರಿಂದ ಈ ಗತಿ ಬಂತು ಅವ್ರಿಗೆ. ಏನ್ ಗತಿ ಬಂದ್ರೆ, ನಮ್ಮ ದೇಶದಲ್ಲಿ ಇರುವ ಎಲ್ಲ ಯುವಕರು, ನಮ್ಮ ದೇಶದಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳು ಸೇರಿ ಏನು ಅವರು ತಪ್ಪು ಮಾಡಿದರೋ, ಏನು ಅವರು ಎಲ್ಲ ವಿದ್ಯಾರ್ಥಿಗಳು ಮೋಸ ಮಾಡಿದರೋ ನೀಟ್ ಎಕ್ಸಾಮ್ ಅಲ್ಲಿ, ಅದರ ಪರವಾಗಿ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿ ಇಡೀ ನಮ್ಮ ಪ್ರಪಂಚನೇ ಇದನ್ನು ಎದುರು ನೋಡ್ತಾ ಇತ್ತು. ಏನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ? ನಮ್ಮ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಯಾರಂದ್ರೆ ಯುವಕರು. ಇದಕ್ಕೆ ಮೂಲ ಕಾರಣ ಯಾರಂದ್ರೆ ವಿದ್ಯಾರ್ಥಿಗಳು. ಇಡೀ ನಮ್ಮ ದೇಶದಲ್ಲಿ ಒಂದೊಂದು ಗ್ರಾಮದಲ್ಲಿ, ಒಂದೊಂದು ಪಂಚಾಯತ್ ಅಲ್ಲಿ, ಒಂದೊಂದು ವಾರ್ಡ್ ಅಲ್ಲಿ, ಒಂದೊಂದು ನಗರದಲ್ಲಿ, ಒಂದೊಂದು ಮೇನ್ ಏನಾದ್ರು ಎಲ್ಲಾ ಕಡೆನೂ ಈ ದೊಡ್ಡ ಪ್ರೊಟೆಸ್ಟ್ ಮಾಡಿ ಇವತ್ತು ಯಾರು ಪ್ರಾಣ ಕೊಟ್ಟಿದ್ದಾರೆ, ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರಿಗೆ ಇವಾಗ ಶಾಂತಿ ಸಿಕ್ಕಿದೆ. ಈ ಒಂದು ಒಳ್ಳೆ ಸಮಯದಲ್ಲಿ ನಾನು ಬೇಡ್ಕೊಳ್ಳೋದು ಏನಂದ್ರೆ, ಇಂತಹ ಸಮಯದಲ್ಲಿ ಆ ಯುವಕರಿಗೆ, ಆ ವಿದ್ಯಾರ್ಥಿಗಳಿಗೆ ನಮ್ಮ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರು ಸಾಥ್ ಕೊಟ್ಟರು. ಅದರಿಂದ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿ ರಾಜೀವ್ ಗಾಂಧಿಯನ್ನು ಪೊಲೀಸರು ಹೊಡೆದರು. ರಾಹುಲ್ ಗಾಂಧಿಯನ್ನ ಪೊಲೀಸರು ಎತ್ತಾಕಿದ್ರು. ಅಂತ ಒಂದು ಸರ್ವಾಧಿಕಾರ ರಾಜ್ಯ ಮಾಡ್ತಾ ಇದ್ದಾರೆ ಮೋದಿ ಅವರು. ಏನೇ ಇದ್ರೂ ಇದು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಮತ್ತು ರಾಜ್ಯಸಭಾ ಮತ್ತು ಲೋಕಸಭಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಎಲ್ಲ ಒಂದು ದೊಡ್ಡ ಡಿಬೇಟ್ ಆಯ್ತು. ನಮ್ಮ ರಾಹುಲ್ ಗಾಂಧಿ ಅವರು ತುಂಬಾ ಚೆನ್ನಾಗಿ ಎಲ್ಲ ಇಡೀ ಒಂದು ಏನು ರಾಜ್ಯಸಭೆ, ಏನು ಇದು ಪಾರ್ಲಿಮೆಂಟ್ ಎಲ್ಲ ನೋಡ್ತಾ ಇತ್ತು. ಅಂತ ಒಂದು ದೊಡ್ಡ ಗಲಾಟೆಗಳು ಮಾಡಿ ಇವತ್ತು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಆ ಎಲ್ಲ ಸ್ಟೂಡೆಂಟ್ಗೂ, ವಿದ್ಯಾರ್ಥಿಗಳಿಗೂ ಪರಿಹಾರ ಹಣ ಕೊಡಬೇಕು, ಅವ್ರ ಕುಟುಂಬಕ್ಕೆ ಕೆಲಸ ಕೊಡಬೇಕು ಅಂತ ಈ ಸಮಯದಲ್ಲಿ ಕೇಳ್ಕೊಂಡು, ಕಾಂಗ್ರೆಸ್ ಪಕ್ಷ ಯಾವತ್ತೂ ಯುವಕರ ಜೊತೆಯಲ್ಲಿ ಇರುತ್ತೆ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ವಿದ್ಯಾರ್ಥಿ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು, ನಮ್ಮ MLA ಅವರು ಯಾವಾಗಲೂ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇರ್ತಾರೆ, ಕಾಂಗ್ರೆಸ್ ಯುವಕರ ಜೊತೆಯಲ್ಲಿ ಇರ್ತಾರೆ ಎಂದು ಹೇಳ್ಕೊಂಡು, ಈ ಒಂದು ಸರ್ವಾಧಿಕಾರವನ್ನು ಇನ್ನು ಮೇಲೆ ಮೋದಿ ಅವರು ತೋರಿಸಬಾರ್ದು. ಇನ್ನು ಮೇಲೆ ಮೋದಿ ಅವರಿಗೆ ಒಳ್ಳೆ ಕಾಲ ಅಲ್ಲ, ಕೆಟ್ಟ ಕಾಲ ಸ್ಟಾರ್ಟ್ ಆಗಿದೆ. ಇನ್ನು ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷನೇ ನೆಕ್ಸ್ಟ್ ರೂಲಿಂಗ್ ಬರೋದು. ನಮ್ಮ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಎಂದು ಹೇಳ್ಕೊಂಡು, बोलो कांग्रेस पार्टी के। उस प्रोटेस्ट में अभी दोपहर में धर्मेंद्र प्रधान जी ने जो इस्तीफा दिया है, उसके लिए जिंदगियों को हम मुबारकबादी देते हैं।
क्योंकि उन्होंने 26 दिन तक स्ट्राइक किया और सोनम वांगचुक जी ने 26 दिन तक हंगर स्ट्राइक किया था। और जो बच्चों ने लाठियां खाई और बहुत सारे लाखों बच्चे आज जंतर मंतर में इसके लिए नीट परीक्षा जो है 1 दिन 2 दिन का परिश्रम का ये नहीं नतीजा नहीं निकलता। वो 1 साल से पढ़ते हैं, रात के 5 बजे उठते हैं, सुबह के 5 बजे उठते हैं और रात के 10 बजे तक वो पढ़ते रहते हैं। लाखों रुपए इसमें डाल के पढ़ते हैं, उनके माँ बाप जमीन तक बेच देते हैं इसको पढ़ाने के लिए। इसमें जो घोटाला हुआ है इस वजह से बच्चों ने जो प्रोटेस्ट किया था इसका बहुत बड़ा परिणाम उनको मिला है और उनको बहुत बड़ा एक गिफ्ट मिला है। और हमारी और भी मांग है कि जो भी एफआईआर बच्चों के खिलाफ हुए हैं उसको वापस लिया जाए और जो बच्चे इसमें मरे हुए हैं उनको कॉम्पेंसेट किया जाए। इतना कहकर मैं अपनी बात खत्म करता हूँ। कांग्रेस पार्टी के कांग्रेस पार्टी के कांग्रेस पार्टी के ನಮಸ್ಕಾರ. ಇವತ್ತು ಏನ್ ನಮ್ಮ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಿದಾರೋ ಅದಕ್ಕೆ ಫಸ್ಟ್ ನಮ್ಮ ಸ್ಟೂಡೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದ್ರೆ ನಮ್ಮ ಸ್ಟೂಡೆಂಟ್ ಎಷ್ಟು ಹೋರಾಟ ಮಾಡಿದ್ರು, 25 ದಿನ ಊಟ ಮಾಡ್ಕೊಂಡ್ರು, ಊಟ ಮಾಡಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟು ಲಾಠಿ ಚಾರ್ಜ್ ಮಾಡಿದ್ರು. ಈ ಬಿಜೆಪಿ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ರು. ಆಮೇಲೆ ನಮ್ಮ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವ್ರಿಗೆ ಹೊಡೆದು ಎಷ್ಟು ಇದಾಯ್ತು ಅಷ್ಟೆಲ್ಲ ಕಷ್ಟ ಕೊಟ್ಟು ಇವಾಗ ನಮ್ಮ ನ್ಯಾಯ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ಖುಷಿ ಮನಾತೀವಿ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಈ ಬಿಜೆಪಿ ಸರ್ಕಾರದಿಂದ ನಡೀತಾ ಇರೋ ಘಟನೆ ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇರುವಾಗ 75 ವರ್ಷದಿಂದ ಯಾವತ್ತು ಈ ತರ ಘಟನೆ ನಡೆದಿಲ್ಲ. ಒಂದು ಕಡೆ ಸ್ಟೂಡೆಂಟ್ಸ್ ಎಲ್ಲ ಜಂತರ್ ಮಂತರ್ದಲ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದಾರೆ, ಇನ್ನೊಂದ್ ಕಡೆ ಬಿಹಾರದಲ್ಲಿ, ಇನ್ನೊಂದ್ ಕಡೆ ಇದು ರಾಜಸ್ಥಾನದಲ್ಲಿ ಎಲ್ಲ 4 ಜಾಗದಲ್ಲಿ ದೇಶದಲ್ಲಿ ಘಟನೆ ನಡೀತಾ ಇದೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಒಂದು ಮಾತನ್ನ ಈ ಬಗ್ಗೆ ಕೇಳಿಲ್ಲ. 25 ದಿವಸದಿಂದ ಅವ್ರು ಸೋನಂ ವಾಂಗ್ಚುಕ್ ಅವರು ಲದ್ದಾಖ್ ಕಾಶ್ಮೀರ್ ಇಂದ ಬಂದು ಇಲ್ಲಿ ಊಟ ಇಲ್ಲದೆ ಸತ್ಯಾಗ್ರಹ ಮಾಡ್ಕೊಂಡು ಅವ್ರು ಕೂತ್ಕೊಂಡಿದ್ದಾರೆ. ಅವ್ರಿಗೆ ನಾವು ಫಸ್ಟ್ ಅವ್ರಿಗೆ ಸಲ್ಯೂಟ್ ಹೇಳ್ಬೇಕು ನಾವು ಸೋನಂ ವಾಂಗ್ಚುಕ್ಗೆ. ಆಮೇಲೆ ಕಾಕ್ರೋಚ್ ಪಾರ್ಟಿ ಅವರೆಲ್ಲ ಬೆಂಬಲ ಕೊಟ್ಟು ಅದರಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ರಾಹುಲ್ ಗಾಂಧೀಜಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಕರ್ನಾಟಕ ರಾಜ್ಯ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಜಿ ಅವರೆಲ್ಲ ಹೋಗಿ ಅವ್ರಿಗೆಲ್ಲ ಬೆಂಬಲ ಕೊಟ್ಟು ಇವತ್ತು ಬಂದ್ಬಿಟ್ಟು ನಮ್ಗೆ ಇವತ್ತು ಒಂದು ಪರಿಹಾರ ಸಿಕ್ಕಿದೆ. ಎಜುಕೇಶನ್ ಮಿನಿಸ್ಟರ್ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ನಮ್ಮ ದೇಶಕ್ಕೆ ತುಂಬಾ ಇದು ಸ್ಟೂಡೆಂಟ್ಸ್ಗೆ ಒಂದು ಬೆಂಬಲ ಸಿಕ್ಕಿದೆ. ಈ ತರ ಒಂದು ಎಜುಕೇಶನ್ ಮಿನಿಸ್ಟರ್ ಬಂದ್ಬಿಟ್ಟು ಈ ಸಿಸ್ಟಮ್ ಸರಿ ಇಲ್ಲ ಅಂದ್ಬಿಟ್ಟು ಅವ್ರು ರಾಜೀನಾಮೆ ಕೊಡೋದು ನಮ್ಮ ದೇಶಕ್ಕೆ ಆಡಳಿತನೇ, ನಮ್ಮ ಕೇಂದ್ರ ಸರ್ಕಾರನ ಆಡಳಿತ ಸರಿಯ ಇಲ್ಲ ಅಂತ ಈ ನಮ್ಮ ಕಾಂಗ್ರೆಸ್, ನಮ್ಮ KJF காங்கிரஸ் பரவாகி நான் ಇವತ್ತೊಂದು ಮಾತು ಹೇಳ್ತೀನಿ. எல்லோருக்கும் வணக்கம். இன்று நம்ம மிக மகிழ்ச்சியான நாள்னு சொல்லலாம் இன்னைக்கு. ஏனென்றால் முதல்ல இன்னைக்கு இந்த நீட் தேர்வை எதிர்த்து சிஜேபி காக்ரோச் ஜனதா பார்ட்டி போராட்டம் துவங்கினார்கள். அதில் மாணவர்களும் இணைந்து கொண்டு மிகப்பெரிய போராட்டம் டெல்லியில் நடைபெற்றது. அதை தொடர்ந்து அகில இந்திய அளவுல இந்த போராட்டம் மிகப்பெரிய போராட்டமாக உருவெடுத்தது. இந்த போராட்டத்தில் மாணவர்களுடைய கோரிக்கை மத்திய கல்வி அமைச்சர் ராஜினாமா செய்ய வேண்டும் என்பது முதல் கோரிக்கை. இரண்டாவது, மரணம் அடைந்த மாணவர்களுக்கு நஷ்ட ஈடு தர வேண்டும். மூன்றாவதாக நீட்டை ஒழிக்க வேண்டும், நீட் தேர்வை ஒழிக்க வேண்டும் என்பது. இதில் அவர்கள் முதன்மையாக மத்திய கல்வி அமைச்சர் ராஜினாமா செய்து வெற்றி கண்டுள்ளார்கள். அவர்களோடு நமது தலைவர், அகில இந்திய தலைவர் ராகுல் காந்தி அவர்கள் அந்த போராட்டத்தில் கலந்து கொண்டு ரத்தம் சிந்தியுள்ளார். அவர் ரத்தம் சிந்தி போலீசாருடன் போராடி அவரை கைது செய்து அவரோடு நம் காங்கிரஸ் எம்பிகளை கைது செய்யப்பட்டு விடுதலை செய்யப்பட்டார்கள். இந்த போராட்டத்தின் வெற்றி இன்று நாம் கொண்டாடி கொண்டிருக்கின்றோம். ஆனால் கல்வி அமைச்சர் மட்டும் ராஜினாமா செய்தது போதாது, உள்துறை அமைச்சரும் ராஜினாமா செய்திருக்க வேண்டும். ஆனால் இது கல்வி அமைச்சர் ராஜினாமா செய்ததே மிகப்பெரிய வெற்றி மாணவர்களுக்கும் அதனோடு சேர்ந்து போராடிய காக்ரோச் ஜனதா பார்ட்டி அவர்களுக்கும்
நமது காங்கிரஸ் கட்சி ஆதரவு தெரிவித்த காங்கிரஸ் கட்சிக்கு மிகப்பெரிய வெற்றி. இந்த வெற்றி தொடரணும். இந்த போராட்டம் பல போராட்டமும் இந்த 12 வருஷம் போராட்டத்துல இதுதான் முதல்ல வெற்றி கண்டுள்ளது. விவசாயிகள் போராட்டம், 3 வேளாண்மை சட்டம், எந்த முடிவும் கிடையாது. அதே போன்று பல போராட்டங்கள்ல எந்த முடிவும் இல்லை. இது கடைசியாக மிக மத்திய அரசுக்கு மிக எச்சரிக்கையான போராட்டம் என்பதால் இதில் வெற்றி கண்டுள்ளோம். மாணவர்களுக்கும் மற்றும் அதை சேர்ந்த கட்சி அனைத்து அகில இந்திய அளவில் போராடிய மாணவர்களுக்கு வாழ்த்துக்களை சொல்லி நன்றி சொல்கின்றேன். வணக்கம்.